ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತಿನ ಕ್ಲಾಸ್ನೊಳಗೆ ನಾವು ಪೂರ್ಣಾಂಕಗಳ ಮೇಲಿನ ಗುಣಾಕಾರ ಲೆಕ್ಕಗಳನ್ನು ಬಿಡಿಸೋಣ. ಪೂರ್ಣಾಂಕಗಳ ಮೇಲಿನ ಗುಣಾಕಾರ ಲೆಕ್ಕದಲ್ಲಿ ಮೊದಲನೇದಾಗಿ ಧನ ಚಿಹ್ನೆ ಮತ್ತು ಋಣ ಚಿಹ್ನೆಗಳು ಬರ್ತವೆ. ಧನ ಚಿಹ್ನೆ ಮತ್ತು ಋಣ ಚಿಹ್ನೆಗಳು ಬರ್ತವೆ. ಧನ ಚಿಹ್ನೆಗಳಂದ್ರೆ ಪ್ಲಸ್ ಅನ್ನು ಒಳಗೊಂಡಿರ್ತಕ್ಕಂತಹ ಚಿಹ್ನೆಗಳನ್ನು ನಾವೇನಂತ ಕರಿತೀವಿ? ಧನ ಚಿಹ್ನೆಗಳಂತ ಕರಿತೀವಿ. ಇವೆಲ್ಲ ಧನ ಚಿಹ್ನೆಗಳಾಗ್ತವೆ. ಇವು ಮೈನಸ್ಸನ್ನು ಒಳಗೊಂಡಿರ್ತಕ್ಕಂಥ ಚಿಹ್ನೆಗಳು ಋಣ ಚಿಹ್ನೆಗಳಾಗ್ತವೆ. ಹೌದಾ? ಇವೆಲ್ಲ ಏನಪ್ಪ ಅಂದ್ರೆ ಋಣ ಚಿಹ್ನೆಗಳಂತ ನಾವು ಕರಿತೀವಿ. ಪ್ಲಸ್ ಮತ್ತು ಮೈನಸ್ ಇವು ಒಳಗೊಂಡಿರ್ತಕ್ಕಂಥವಕ್ಕೆ ನಾವು ಪೂರ್ಣಾಂಕಗಳಂತ ಕರಿತೀವಿ. ಈಗ ಇದ್ರ ಮೇಲೆ ಇರ್ತಕ್ಕಂಥ ಕೆಲವೊಂದು ಲೆಕ್ಕಗಳಿರ್ತಾವೆ, ಅವನ್ನ ಬಿಡಿಸೋಣ ಯಾವ ರೀತಿಯಪ್ಪ ಅನ್ನೋದು ನೋಡೋಣ. ಈ ಒಂದು ಲೆಕ್ಕದಲ್ಲಿ ಒಂದನೇದ್ದು +2 × +3. ಇಲ್ಲಿ ನೋಡಿ, ಇಲ್ಲಿ +2 × +3 ಐತಿ. ಎರಡನೇದ್ದು +2 × -3. ಮೂರನೇದ್ದು -2 × +3. ಲಾಸ್ಟ್ -2 × -3. ಈ ರೀತಿ ಲೆಕ್ಕಗಳದಾವು. ಇಲ್ಲಿ ಪೂರ್ಣಾಂಕಗಳಲ್ಲಿ ನಾವು ಯಾವ ರೀತಿ ಗುಣಾಕಾರ ಮಾಡ್ಬೇಕಪ್ಪ ಅಂತ ಅನ್ನೋದನ್ನು ಫಸ್ಟ್ ನೋಡೋಣ. ಧನ ಚಿಹ್ನೆಗಳನ್ನು ಒಳಗೊಂಡಿರ್ತಕ್ಕಂಥವಕ್ಕೆ ನಾವು ಪ್ಲಸ್ ಅಂತ ಕರೆದ್ರೆ, ಋಣ ಅಂದ್ರೆ ಮೈನಸ್ ಒಳಗೊಂಡಿರ್ತಕ್ಕಂಥ ಋಣ ಅಂತ ಕರಿತೀವಿ. ಇಲ್ಲಿ ನಾವೇನು ಮಾಡೋಣಪ್ಪ, ಕೆಲವೊಂದಿಷ್ಟು ಬಿಲ್ಗಳನ್ನು ನಾವು ತಯಾರು ಮಾಡೀವಿ. ಇವಕ್ಕ ಧನ ಚಿಹ್ನೆಗಳಂತ ಕರಿತೀವಿ, ಇವಕ್ಕ ಋಣ ಚಿಹ್ನೆಗಳಂತ ನಾವು ಕರಿತೀವಿ ಅಂತ ಹೇಳಿವಿ. ಮೊದಲನೇ ಲೆಕ್ಕದಲ್ಲಿ +2 × +3. ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು +3ಯನ್ನು ಏನು ಮಾಡಬೇಕು? 2 ಸತ ಇಡಬೇಕು. ಪ್ಲಸ್ ಇದೇನಪ್ಪ ಅಂದ್ರೆ ಧನ ಚಿಹ್ನೆ. +3 ಅಂದ್ರೆ ಧನ ಚಿಹ್ನೆ. +3ಯನ್ನು 2 ಸತ ಇಡಬೇಕು. ಅಂದರೆ +3 ಅಂದರೆ 1 2 3. 1 ಸತ ಆಯ್ತು, 1 2 3. ನೋಡ್ರಿ, +3ಯನ್ನು ನಾವೇನು ಮಾಡಿದ್ವಿ? 2 ಸತ ಇಟ್ವಿ. ಏನಾಯ್ತು? ಇಲ್ಲೇ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಹೌದಾ? ಹೇಳಿ, ನೀವು ಕ್ಲಾಸ್ನಲ್ಲಿ ಹೇಳಿದ್ವಿ. ಈಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಹಾಗಾದ್ರೆ ಇದು 2 × 3 ಏನೋ ಎಷ್ಟಾಗ್ತಿದ್ದು? 6 ಆಗುತ್ತೆ. ಎಂತ 6? +6 ಆಗುತ್ತೆ. ಎಷ್ಟಾಗೋದು? +6 ಆಗುತ್ತೆ. ನೋಡ್ರಿ, ಪ್ಲಸ್ ಇಂಟು ಪ್ಲಸ್ = ಪ್ಲಸ್ ಆಗುತ್ತಾ? ಹೌದಾ? ನೋಡ್ರಿ, ನೆಕ್ಸ್ಟ್ ಸೆಕೆಂಡ್ ಒನ್. ಇಲ್ಲೇನೈತಿ? +2 × -3 ಐತಿ. ಹೌದಾ? ಇವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು -3ಯನ್ನು 2 ಸತ ಇಡಬೇಕು ಅಂತ ಐತಿ ಇಲ್ಲಿ. ಹೌದಾ? -3ಯನ್ನು ಅಂದ್ರೆ ಋಣ ಚಿಹ್ನೆ ಇದು. 1 2 3. 1 ಸತ ಆಯ್ತು, 1 2 3. 2 ಸತ ಆಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪ ಅಂತಂದ್ರೆ ಪ್ಲಸ್ ಇಂಟು ಮೈನಸ್. ಹೌದಾ? -3ನ್ನು ನಾವು 2 ಸತ ಇಟ್ಟಾಗ ಏನಾಗತ್ತಪ್ಪ ಅಂತಂದ್ರೆ 2 3 ಎಷ್ಟಾಗತ್ತ? 6 ಆಗುತ್ತಾ. ಇದು ಮೈನಸ್ ಅಂದ್ರೆ ಏನದು? ಋಣ ಪೂರ್ಣಾಂಕ. ಹಾಗಾದ್ರೆ ಎಷ್ಟು ಆಗ್ತಿದ್ದು? -6 ಆಗುತ್ತಾ. ತಿಳಿತಾ ಇದು? ನೆಕ್ಸ್ಟ್ ಏನೈತಪ್ಪ ಅಂದ್ರೆ ಇಲ್ಲಿ -2 × +3. ಹೌದಾ? ಇಲ್ಲೇ ಮಾಡ್ಬೇಕು, ನಾವು ಇಲ್ಲೇ ಕುಡಿಸಿದ್ವಿ. ಹೌದಾ? ಇಲ್ಲೇ ಮಾಡ್ಬೇಕು, ನಾವು ಕಳಿಬೇಕಾಗತ್ತ. ಯಾವ ರೀತಿಯಪ್ಪ ಅನ್ನೋದನ್ನ +3ನ 2 ಸತ ತೆಗಿಬೇಕಾಗತ್ತ. ಇಲ್ಲಿ ತೆಗಿಬೇಕಂತಪ್ಪ ಅಂದ್ರೆ ನಮ್ಮ ಕಡೆ ಯಾವುದೋ ಅಂಕಿ ಸಂಖ್ಯೆಗಳಿಲ್ಲ. ಇವಾಗ ನಾವು ಏನು ಮಾಡಬೇಕು? ಅಂಕಿ ಸಂಖ್ಯೆಗಳನ್ನು ನಾವು ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ಸನ್ನು ನಾವು ಕೂಡಿದಾಗ ಒಂದು 0 ಆಗುತ್ತಾ. ಒಂದು ಪ್ಲಸ್ ಮತ್ತು ಮೈನಸ್ ಹಿಡಿದಾಗ ಒಂದು 0 ಆಗುತ್ತಾ. ಈ ರೀತಿ ನಾವು +3ನ್ನು ಮಾಡ್ಕೊತ ಹೋಗ್ಬೇಕು. ಈಗ 1 0 2 0 3 0 ಆಯ್ತು. ನೆಕ್ಸ್ಟು 1 0 2 0 3 0. ಇಲ್ಲೇನೈತಪ್ಪ ಅಂದ್ರೆ +3 ಒಳಗೆ -2ನ್ನು ತೆಗಿಬೇಕಾಗತ್ತೆ. ನಾವು ತದ ಎಷ್ಟು ಬರ್ತೈತಿ? -6. ಹೌದಲ್ಲ? ರೈಟ್ ಇದಲ್ಲ? ನೋಡ್ರಿ, +3 ಒಳಗೆ -2ನ್ನು ತೆಗಿಬೇಕಾಗತ್ತೆ ನಾವು. ಹೌದಿಲ್ಲ? ಏನು ತೆಗಿಬೇಕಾದ್ರೆ ಈಗ ಏನು ತೆಗಿಬೇಕು? +1 ತೆಗೆದ್ವಿ, +2ನ್ನು ತೆಗೆದ್ವಿ. -6 ಉಳಿತಿಲ್ಲ. ಇಲ್ಲ ಋಣ ಚಿಹ್ನೆ ಇದು. -6 ಉಳಿತು. ಇದೇನಾಗೋದು? -ಇಂಟು ಪ್ಲಸ್ = ಮೈನಸ್. ಇದು
ಪ್ಲಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಏನಾಯ್ತು ಮೈನಸ್ ಇದು. ಹಾಂ, ಲಾಸ್ಟ್ ಒನ್ನು ಲಾಸ್ಟ್ ಇಲ್ಲಿ ಏನತ್ತಪ್ಪ ಅಂದ್ರೆ -3 ಒಳಗೆ -2 ತೆಗಿಬೇಕು. -2 ತೆಗಿಬೇಕು. ಅದನ್ನು ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೂಡ ನಮ್ಗೆ ಅಂಕೆ ಸಂಖ್ಯೆಗಳಿಲ್ಲ. ಇವಾಗ ನಾವೇನು ಮಾಡಬೇಕು, ಬಿಲ್ಲಿಗಳನ್ನು ಹಚ್ತಾ ಹೋಗ್ಬೇಕು. ಹಾಂ, ಒಂದು ಪೂಜೆ ಮಾಡ್ಕೊಂಡು, ಒಂದು ಪೂಜೆ ಆಯ್ತು, 2 ಪೂಜೆ, 3 ಪೂಜೆ ಮಾಡ್ಕೊಂಡು ಮತ್ತೊಂದು ಸಾಲಿನಲ್ಲಿ 1 ಪೂಜೆ, 2 ಪೂಜೆ, 3 ಪೂಜೆ ಮಾಡ್ತಾ ಹೋದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಈಗೇನು ಮಾಡ್ಬೇಕಪ್ಪ ಅಂತಂದ್ರೆ ನಾವು -3 ಒಳಗೆ -2 ತೆಗಿಬೇಕು. -3 ಒಳಗೆ -2 ತೆಗೆದ್ರೆ ಏನಾಗುತ್ತಾ, ಹೌದಾ? ನೋಡಿದೆ -2 ತೆಗೆದ್ಬಿಡು ನಾಡು. 1 ಸಾಲು 2 ಸಾಲು ಎಷ್ಟು ಉಳಿತಾಗದ್ರೆ ಪ್ಲಸ್ 6. ಎಷ್ಟು ಬಂತು? +6. ಹೌದಾ? ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ? ಇವುಗಳ ಚಿಹ್ನೆಗಳ ಬಗ್ಗೆ ನಿಮಗೆ ಕಲ್ಪನೆ ಇರಬೇಕು. ನೋಡ್ರಿ, ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತಾ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತಾ, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಹಾಗಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವಾಗೂ ಒಂದು ಏನಪ್ಪ ಅಂದ್ರೆ ಸಜಾತಿಯ ಚಿಹ್ನೆಗಳು ಯಾವತ್ತು ಏನಪ್ಪ ಪ್ಲಸ್ ಬರ್ತಾವು. ಹೌದಾ? ಸಜಾತಿಯ ಚಿಹ್ನೆಗಳು ಯಾವತ್ತು ಪ್ಲಸ್ ಬರ್ತಾವು. ಇಲ್ಲಿ ನೋಡಿದೆ ಮೈನಸ್ ಇಂಟು ಮೈನಸ್ ಅಂದ್ರೆ ಇದು ಸಜಾತಿಯ ಒಂದು ಚಿಹ್ನೆ, ಇದು ಸಜಾತಿಯ ಚಿಹ್ನೆ, ಪ್ಲಸ್ ಬಂದೈತಿ. ಪ್ಲಸ್ ಸಜಾತಿಯ ಚಿಹ್ನೆ, ಇದು ಪ್ಲಸ್ ಸಜಾತಿಯ ಚಿಹ್ನೆ, ಒಂದಾದ್ರೆ 2 ಹಂಗಾದ್ರೆ ಇದು ಪ್ಲಸ್ ಬರ್ತೈತಿ. ಇಲ್ಲೇ ಪ್ಲಸ್ ಮೈನಸ್ ಇದು ವಿಜಾತಿಯ ಚಿಹ್ನೆಗಳು. ವಿಜಾತಿಯ ಚಿಹ್ನೆಗಳು ಬಂದಾಗ ಯಾವತ್ತೇನಪ್ಪ ಋಣ ಚಿಹ್ನೆ ಬರ್ತೈತಿ ನಮ್ಗೆ ಇಲ್ಲಿ. ಹೌದಾ? ಋಣ ಚಿಹ್ನೆ ಬರ್ತೈತಿ. ಇಲ್ಲಿ ನೋಡ್ಲಿ ಮೈನಸ್ ಇದು ಪ್ಲಸ್ ಐತಿ. ವಿಜಾತಿಯ ಚಿಹ್ನೆಗಳು ಕೂಡ ಏನಪ್ಪ ಅಂದ್ರೆ ಮೈನಸ್ ಬಂದೈತಿ. ಇದ್ರ ಮೂಲಕ ನೀವೇನು ಮಾಡ್ಬೋದಪ್ಪ ಅಂದ್ರೆ ಬೇರೆ ಬೇರೆ ಲೆಕ್ಕಗಳನ್ನು ನೀವು ಮಾಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.